ಇಸ್ಲಾಮಿಂದ್ ತಾಳಿಕೋಟಿ ಘಟಕದ ವತಿಯಿಂದ ಇದೇ ದಿನಾಂಕ 21, 22, 23ರಂದು ಜರುಗಲಿರುವ ಈ ಒಂದು ಕುರಾನ್ ಪ್ರವಚನ ಕುರಿತು ಈಗಾಗಲೇ ಕಾರ್ಯಾಲಯ ಕೂಡ ಉದ್ಘಾಟನೆಗೊಂಡಿದೆ. ಈ ಕಾರ್ಯಾಲಯ ನಿಮಿತ್ತವಾಗಿ ಕೂಡ ಇಂದು ಈ ಭಿತ್ತಿ ಪತ್ರಗಳನ್ನು ಕೂಡ ಇದೀಗ ಬಿಡುಗಡೆ ಮಾಡಲಾಗಿದೆ. ಇಂಥ ವ್ಯವಸ್ಥೆಯಲ್ಲಿ ಈಗಾಗಲೇ ಪಾಲ್ಗೊಂಡು ಈ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದಂಥ ಶ್ರೀಗಳ ಖಾದೀಸ್ ಗುರುಗಳೇ ಹಾಗೂ ಉಪಸ್ಥಿತ ಎಲ್ಲ ಗಣ್ಯರೇ ಹಾಗೂ ಒಂದು ಆಧ್ಯಾತ್ಮಿಕ ಪ್ರವಚನವನ್ನು ಪ್ರೀತಿ ಉಳ್ಳಂಥ ಒಂದು ಎಲ್ಲ ಆತ್ಮೀಯರೇ, ಈಗಾಗಲೇ ಈ ಹಿಂದೆ ಇದೇ ಒಂದು ಶರಣಮುತ್ಯಾಲ ಮೈದಾನದಲ್ಲಿ ಇದೇ ಪ್ರವಚನ ಮೊಹಮ್ಮದ್ ಕುಯಿಯವರು ಈಗಾಗಲೇ ಈ ಜಮಾತ್ ಇಸ್ಲಾಮಿಯಿಂದ ರಾಜ್ಯ ಕಾರ್ಯದರ್ಶಿಗಳಾದಂಥವರು ಮತ್ತು ಅವರು ಸಂಪಾದಕರು. ಅವರು ಯಾವಾಗಲೂ ಒಂದು ಪತ್ರಿಕೋದ್ಯಮಿ ಅಂತಂದ್ರೂ ನಾನು ಹೇಳಕ್ಕೆ ನಾವು ಅವರಿಗೆ ಭಾಳ ಒಂದು ಮರ್ಯಾದೆ ಕೊಡ್ತೀನಿ. ಯಾಕಂದ್ರೆ ಪತ್ರಿಕೋದ್ಯಮ ಅವರು 100ಕ್ಕೆ 100 ನಮ್ಗಿನ ಭಾಳ ಅಳಿವಿ ಒಂದು ವಯಸ್ಸಿನೊಳಗೆ ಸಣ್ಣವರು ಇರ್ಬೋದು, ಆದರೆ ಬುದ್ಧಿಯೊಳಗೆ ಒಂದು ಪತ್ರಿಕೋದ್ಯಮ ಅಂದರೆ ಏನು ಅವರಿಗೆ ಭಾಳ ಚಂದ ಗೊತ್ತದ. ಅಂಥದ್ದು ಆ ಒಂದು ವಿಷಯದ ಕುರಿತು ಅವರಿಗೆ ನಾನು ದೊಡ್ಡ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರ ಪ್ರವಚನವನ್ನು ಇನ್ನೂ ನಾನು ಆಲಿಸಬೇಕು, ನಾವು ಅದ್ರ ಬಗ್ಗೆ ಪಾಲಿಸಬೇಕು ಅನ್ನುವಂಥ ಒಂದು ನನ್ನ ಅಪೇಕ್ಷೆನೂ ಐತಿ. ಈಗಾಗಲೇ ಹಿಂದೆ 2 ಸಲ ನಾನು ಅವರ ಪ್ರವಚನವನ್ನು ಪ್ರಮುಖ ದಿನಪತ್ರಿಕೆಗಳಲ್ಲಿ ನಾನೇ ಒಂದು ಪ್ರಕಟ ಮಾಡಿದೆ, ನಾನೇ ಬರದೆ, ಅದು ಸಹಿತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಈ ಸಲವೂ ಕೂಡ ಆ ಪ್ರವಚನ ನನಗೆ ಭಾಳ ಇಂಟ್ರೆಸ್ಟ್ ಅದ. ಅವರ ಮಾತು, ಅವರ ಮಾಡಿದಂಥ ಶೈಲಿಗಳು ಅವೆಲ್ಲ ಸುಮಾರು ಒಂದು 10,000 ಜನಸಂಖ್ಯೆ ಹೋದ ಸಲ ಕೂಡ ಕೊಟ್ಟಿರ್ಬೋದು. ಈ ಸಲ ಕೂಡ ನಮ್ಮದು 10,000 ಜನಸಂಖ್ಯೆ ಈ ಪ್ರವಚನ ಕೂಡ್ತದೆ ಅನ್ನೋ ನನ್ನ ನಿರೀಕ್ಷೆ ಅದು. ಅಂಥ ಒಂದು ವ್ಯವಸ್ಥೆಯೊಳಗೆ ಈ ಮೊಹಮ್ಮದ್ ಕುಯಿಯವರು ಮಾಡಿದಂಥ ಕಾರ್ಯಕ್ರಮ ಕುರಿತು ನಮ್ಮೆಲ್ಲ ತಾಳಿಕೋಟಿ ಜನತೆ ಜಮಾತ್ ಇಸ್ಲಾಮಿ ಇದು ಘಟಕ ಅಂತಂದ್ರೆ ಒಂದು ಸಣ್ಣ ಘಟಕ ಆಗಿ ಅಂತ ದೊಡ್ಡ ಪ್ರಮಾಣ ಬೆಳೀತಂದು ನಾನು ಕನಸಿನಲ್ಲಿ ಕಂಡಿದ್ದಿಲ್ಲ. ಅಂಥ ಒಂದು ಘಟಕ ಬೆಳೆಸಿರಿ. ಇದು ಎಲ್ಲರಿಗೂ ಒಂದು ಕೋಮು ಸೌಹಾರ್ದತೆ ಭಾವನೆ ಮೂಡಿಸುವಂಥ ಒಂದು ಘಟಕ ಆಗಿದೆ. ಇದೇ ರೀತಿ ನಾವೆಲ್ಲರೂ ಕೂಡ ಒಂದು ಜಾತಿ ಭೇದವಿಲ್ಲದೆ ನಾವು ಮುಂದುವರಿಯೋಣ. ನಿಮ್ಮ ಜೊತೆ ನಾವು ಕೂಡ 24 ಗಂಟೆಗಳ ಕಾಲ ನಿಮ್ಮ ಜೊತೆ ನಾವು ಇದೀವಿ. ಈ ಒಂದು ಪ್ರವಚನ ಒಳ್ಳೆಯ ಪ್ರವಚನ ಮಾರ್ಪಟ್ಟು ಎಲ್ಲರಿಗೂ ಒಂದು ಮಾರ್ಗದರ್ಶನ ನೀಡಲಿ ಅನ್ನುವಂಥ ನನ್ನ ಅಪೇಕ್ಷೆ ಇದೆ. ಎಲ್ಲರಿಗೂ ಧನ್ಯವಾದ.